ಯಾಕೆ ರಾತ್ರೋರಾತ್ರಿ ನೋಡಿ ಗೂಂಡಾಗಳನ್ನ ಕಳಿಸಿ ನೋಡಿ ಎಲ್ಲ ಕಟ್ ಮಾಡಿರೋದು, ಇದೆಲ್ಲ ಕಟ್ ಮಾಡಿರೋದು ನೀಟಾಗಿ ಕಾಣಿಸುತ್ತೆ ನೋಡಿ, ಇದೆಲ್ಲ ಕಟ್ ಮಾಡಿದೆ. ಈಗ ಸುಮಾರು 1 ಕಿಲೋಮೀಟರ್ ಜಾಗವನ್ನು ಕಟ್ ಮಾಡಿದ್ದಾರೆ. ಅದನ್ನು ಇದು ಶಾಲಾ ಕಟ್ಟಡವೇ ನೋಡಿ, ಇಷ್ಟೇ ಜಾಗ ಇದೆ. ಇದು ಇಷ್ಟಾಗಲ ಜಾಗದಲ್ಲಿ 6 ಅಡಿ ಕೂಡ ಬರಲ್ಲ. ಇದು ಇನ್ನೊಂದು 6 ಅಡಿ ಬರ್ತದೆ, ಇನ್ನೊಂದು 6 ಅಡಿ ಬರ್ತದೆ. ಶಾಲೆಯಲ್ಲಿ 2 ರೂಮ್ ಇದೆ, 2 ರೂಮು 6ಕ್ಕೆ 8 ಅಡಿ ಇದೆ. ಆ 2 ರೂಮ್ಗೂ ಸಪ್ರೇಟ್ ಒಲೆ ಇಟ್ಕೊಂಡಿದ್ದಾರೆ. ಶಾಲೆ ಮಕ್ಳಿಗೆ ಯಾರು ಒಲೆ ಇಟ್ಕೊಡ್ತಾರಾ? ಅಡುಗೆ ಮಾಡ್ತಾ ಇದ್ದೀರಾ? ಏನಾದರೂ ಮಾತಾಡೋಕೆ ಒಂದು ರೀತಿ ನೀತಿ ಇದೆಯಾ? ಈ ಗೋಡೆಗಳು ಸ್ಟ್ರೆಚ್ ನೋಡಿದ್ರೆ ಗೊತ್ತಾಗಲ್ಲ ಇದು ಶಾಲೆನ ಅಲ್ಲ ಅಂತ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಿದ್ಧಾರ್ಥ ಆನಂದ್ ಮಾಲೂರು. ನಾನಿವತ್ತು ಏನು ಮಾಲೂರಲ್ಲಿ ಅತ್ಯಂತ ಹಾಟ್ ಟಾಪಿಕ್ ಆಗಿರುವಂಥ ಅಗಲಕೋಟೆಗೆ ಬಂದಿದ್ದೀನಿ. ಅಗಲಕೋಟೆಯ ಮಂಜುನಾಥ ಫಾರ್ಮ್ಸ್ಗೆ. ಈ ಜಮೀನಲ್ಲಿ ಕೆರೆಗಳು, ರಾಜಕಾಲುವೆಗಳು, ಕಾಲ್ದಾರಿಗಳು, ಒತ್ತುವರಿ ಜೊತೆಗೆ ವಾಟರ್ ಬೆಲ್ಟ್ ಕೂಡ, ಅಂದರೆ ನೀರು ಮುಳುಗಡೆ ಪ್ರದೇಶ ಒತ್ತುವರಿಯಾಗಿದೆ, ಕೆರೆ ಒತ್ತುವರಿಯಾಗಿದೆ ಅಂತ ಅನೇಕ ಆರೋಪಗಳಿವೆ. ಈ ಜಮೀನು ಬಗ್ಗೆ ನಾನು ಯಾಕೆ ಮಾತಾಡಬೇಕಂದ್ರೆ, ಈ ಜಮೀನು ಕನ್ವರ್ಷನ್ ಮಾಡಿಸಿರೋದೆ ನಾನು. 100 ಎಕರೆ ಜಮೀನನ್ನ 100 ರೂಪಾಯಿ ಕಾಸು ತೊಗೊಳ್ದೆ, ಯಾವ ಅಧಿಕಾರಿಗೂ 100 ರೂಪಾಯಿ ಕಾಸು ಕೊಡದೆ ಕನ್ವರ್ಷನ್ ಮಾಡಿಸುವಲ್ಲಿ ನಾವು ಯಶಸ್ವಿ ಆದ್ರಿ. ನಮ್ಮ ಈಗೋಗೋಸ್ಕರ ಈ ಕೆಲಸವನ್ನು ಮಾಡಿದ್ರಿ. ನಾವು ಯಾವುದೋ ಹಣಕ್ಕೋಸ್ಕರನೋ ರಾಜಕಾರಣಕ್ಕೋಸ್ಕರನೋ ಮಾಡಿಲ್ಲ. ಮಾಲೂರಲ್ಲಿ ನಮ್ಗೆ ಕೊಟ್ಟಂಥ ಕೆಲಸನ ಪ್ರತಿಯೊಂದು ಮಾಡ್ತೀವಿ ಅನ್ನೋದಕ್ಕೆ ಆಟಕ್ಕೆ ತೊಗೊಂಡು ನಾವು ಅನೇಕ ಕೆಲಸಗಳು ಮಾಡಿಸಿದ್ವಿ. 1 ರೂಪಾಯಿ ಕಾಸು ತೊಗೊಳ್ದೆ. ಅದರ ಭಾಗವಾಗಿ 100 ಎಕರೆ ಜಮೀನು ನಾನೇ ಕನ್ವರ್ಷನ್ ಮಾಡಿಸಿದ್ದು. ನಾನು ಕನ್ವರ್ಷನ್ ಮಾಡಿಸಿರುವಂಥ ಜಮೀನುಗಳಲ್ಲಿ ಏನೇನಾಗಿದೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ ನೋಡೋಣ. ಇದು ಅಗಲಕೋಟೆ ಜಮೀನು. ಯಾಕೆ ಇದು ತಮಾಷೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಈ ಜಾಗದಲ್ಲಿ ಒಂದೇ ಒಂದು ಡೆವಲಪ್ಮೆಂಟ್ಸ್ ಇಲ್ಲದೆ, ಇನ್ನೂ ಪ್ರಾಧಿಕಾರದ ಅನುಮತಿಯನ್ನೇ ತಗೊಳ್ಳದೆ ಇದೆಲ್ಲ ಒತ್ತುವರಿ ಆಗ್ಬಿಟ್ಟಿದೆ. ಈ ಜಮೀನೆಲ್ಲ ತಿಂದಾಕ್ಬಿಟ್ಟಿದ್ದಾರೆ. ಇದರಲ್ಲಿ ಸರ್ಕಾರಿ ಜಮೀನಿದೆ ಅನ್ನೋದ್ರ ಬಗ್ಗೆ ಹೆಚ್ಚು ಡ್ರಾಮಾ ನಡೀತಿದೆ. ನಾನು ಯಾಕೆ ಈ ವಿಚಾರನ ಮಾತಾಡಬೇಕು ಅಂದರೆ, ಈ ನಮ್ಮ ಆತ್ಮೀಯ ಗೆಳೆಯರಾದಂಥ ಗಂಗಾಧರ ನಾಯ್ಡು ಅವ್ರ ಕಡೆಯಿಂದ ತಗೊಂಡು ಕನ್ವರ್ಷನ್ ಮಾಡಿಸಿರೋದೇ ನಾನು ಇದನ್ನು ಕನ್ವರ್ಷನ್ ಮಾಡಿಸಿದ್ದೀನಿ ಅಂತ ನಾನು ಈ ಹಿಂದೆ ಕೂಡ ಮಂಜುನಾಥ್ ಗೌಡ್ರು ಮಾಜಿ ಶಾಸಕರಿಗೂ ಹೇಳಿದ್ದೀನಿ. ಅಗ್ರೇಣು ಗೊತ್ತಿದೆ, ತುಂಬ ಜನ ಅಧಿಕಾರಿಗಳಿಗೆ ಗೊತ್ತಿದೆ, ರೆವಿನ್ಯೂ ಅಧಿಕಾರಿಗಳು ಮಾಲೂರಲ್ಲಿ ತುಂಬ ಜನ ಪೊಲಿಟಿಷಿಯನ್ಸ್ಗೂ ಗೊತ್ತಿದೆ. ಆ ಕಾರಣಕ್ಕೆ ಇದರಲ್ಲಿ ಈ ಕಾಮಿಡಿ ಜಾಗದಲ್ಲಿ, ಈ ತಮಾಷೆ ಮಾಡ್ತಿರೋ ಮಾಲೂರಲ್ಲಿ ಪೊಲಿಟಿಕಲ್ಲಿ ತಮಾಷೆ ಮಾಡ್ತಿರೋವಂಥ ಜಾಗದಲ್ಲಿ ಏನೇನು ಒತ್ತುವರಿ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ನೋಡಿ, ಇದು ಸರ್ವೆ ನಂಬರ್ 3 ಕೆರೆ ಜಾಗ. ಇದು ನೋಡಿ, ಈ ಕೆರೆ ಜಾಗ ಇದು. ಈ ಕೆರೆ ಜಾಗದಲ್ಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಕ್ಲಬ್ ಹೌಸ್. ಅದು ಕ್ಲಬ್ ಹೌಸ್ ಕಟ್ಟಿ ಕೆರೆ ನಂಬರ್ 3 ಕೆರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಕ್ಲಬ್ ಹೌಸ್ ಕಾಣಿಸ್ತಾ ಇದೆಯಾ? ಒಂದು 10 ಅಫ್ಟೇರ್ ಇದೆ ನೋಡ್ರಿ ಕ್ಲಬ್ ಹೌಸ್. ಈ ಕಡೆ ಬಂದರೆ ಇಲ್ಲಿ ಅಧಿಕಾರಿಗಳಿಗೆ ಇದು ಕೊಟ್ಟಿದ್ದಾರೆ ಲಂಚ. ಅಧಿಕಾರಿಗೆ ಲಂಚ ಕೊಟ್ಟು ನೋಡಿ, ಇಲ್ಲೊಂದು ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ. ಈ ಅಪಾರ್ಟ್ಮೆಂಟ್ 10 ಫ್ಲೋರ್ ಏನಿದೆ, ಈ 10 ಫ್ಲೋರು ಒಂದೊಂದು ಒಬ್ಬರು RIಗೆ, ಟೇಕಲ್ RIಗೆ ಒಂದು ಫ್ಲೋರು, SP ಮೇಡಮ್ಗೆ ಒಂದು ಫ್ಲೋರು, ಈ ADC ಮೇಡಮ್ಗೆ ಒಂದು ಫ್ಲೋರು, DC ಅವ್ರಿಗೆ ಒಂದು ಫ್ಲೋರ್ ಕೊಟ್ಟು ಇದೆಲ್ಲ ಒತ್ತುವರಿ ಆಗಿಬಿಟ್ಟಿರುತ್ತೆ ಪೂರ್ತಿ. ಏನಾದರೂ ಹೇಳೋಕ್ಕೆ ಮುಂಚೆ, ಯಾವುದಾದ್ರೂ ಜಾಗ ಒತ್ತುವರಿ ಆಗಿದೆ ಅಂತ ಹೇಳೋಕ್ಕೆ ಮುಂಚೆ ಆ ಜಾಗದಲ್ಲಿ ಏನಾದರೂ ಸಿವಿಲ್ ವರ್ಕ್ ಆಗಿರಬೇಕು, ಏನಾದರೂ ಡೆವಲಪ್ಮೆಂಟ್ಸ್ ಆಗಿರಬೇಕು. ಈ ಜಾಗ ಇರೋದು 4 ಎಕರೆ 19 ಗುಂಟೆ. ನೋಡಿ, ಇದು ಒತ್ತುವರಿ ಆಗಿದ್ರೆ, ಅಕಸ್ಮಾತ್ ಒತ್ತುವರಿ ಆಗಿದ್ರೆ ಒಂದು ಈ ಭೂಮಿಯನ್ನು ಲೆವೆಲ್ ಮಾಡಬೇಕಿತ್ತು. ಈ ಕೆರೆ ಹೇಗಿದೆಯೋ ಇಲ್ಲೆಲ್ಲ ಹೂಳುಗಿಲೆಲ್ಲ ತುಂಬಿಕೊಂಡಿದ್ದಾರೆ, ಇದನ್ನು ಲೆವೆಲ್ ಮಾಡಬೇಕಿತ್ತು. ಲೆವೆಲ್ ಅಂತೂ ಮಾಡಿಲ್ಲ. ಅಟ್ಲೀಸ್ಟ್ ಈ ಹಿಂದೆ ಇದ್ದಂಥ ಕೃಷ್ಣಪ್ಪನವ್ರು ಏನು ಮಾರಾಟ ಮಾಡಿದ್ರು, ಅವರಾದರೂ ಏನಾದರೂ ಒಂದು ಗಿಡನೋ ಮರನೋ ನೆಟ್ಕೊಂಡು ಅವರು ಯೂಸ್ ಮಾಡ್ಕೊಬೇಕಾಗಿತ್ತು. ನೋಡಿ, ಅಲ್ಲಿ ಮಾವಿನ ಮರ ಹಾಕಿದ್ದಾರೆ ನೋಡಿ ಒಂದು ಕಡೆ. ಆ ಜಾಗ, ಅದು ಸರ್ವೆ ನಂಬರ್ ಜಾಗ ಅವ್ರ ಹೆಸರಲ್ಲಿದೆ, ಹಂಗಾಗಿ ಅದನ್ನು ಮರನ ನೆಟ್ಕೊಂಡಿದ್ದಾರೆ. ಈ ಜಾಗದಲ್ಲಿ ಯಾಕೆ ಮರ ನೆಟ್ಕೊಂಡಿಲ್ಲ ಅಂದರೆ, ಈ ಜಾಗ ಕೆರೆ ಜಾಗ ಅಂತ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಿದೆ. ಸರ್ವೆ ನಂಬರ್ 3 19 ಎಕರೆ 21 ಗುಂಟೆ ಡ್ರೈ ಲ್ಯಾಂಡನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಸರ್ವೆ ನಂಬರ್ 3 ಇರೋದೇ ಕೆರೆ ಜಾಗ ಇರೋದು 4 ಎಕರೆ 19 ಗುಂಟೆ ಜಾಗ. ಅದು ನೀವು ನೋಡ್ಬೋದು, ಯಾವ ಒತ್ತುವರಿನೂ ಇಲ್ಲ, ಯಾವ ಸಿವಿಲ್ ವರ್ಕು ಇಲ್ಲ. ಇನ್ನು ಅಗಲಕೋಟೆ ಜಮೀನಲ್ಲಿ ರಾಜಕಾಲುವೆ ಒತ್ತುವರಿ ಆಗಿದೆ ಅಂತ ಆರೋಪ ಮಾಡಲಾಗಿದೆ. ಇದು ಯಥಾಸ್ಥಿತಿ, ನ್ಯಾಚುರಲ್ಲಿ ನೀರು ಫ್ಲೋ ಆಗ್ತಿರುವಂಥ ರಾಜಕಾಲುವೆಗಳಲ್ಲಿ ಇದೊಂದು. ಅವ್ರು ಹೇಳ್ತಾರಂಥ ಒತ್ತುವರಿ ಆ ಭಾಗದಲ್ಲಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಗಿಡ ಮರ ನೆಡದೆ ಅಲ್ಲಿ ಬಂದಿದೆಯಲ್ಲ, ಆ ಜಾಗ ಒತ್ತುವರಿ ಆಗಿರೋ ಜಾಗನ, ಅಲ್ಲಿ ಗಿಡ ಮರ ಏನು ನೆಟ್ಟಿಲ್ಲ ಆ ಜಾಗನ. ಇದು ಫ್ಲೋ ಏನಂದರೆ, ನೀರು ಹರ್ಕೊಂಬರ್ಬೇಕಾದ್ರೆ ರಭಸದಿಂದ ನೀರು ಯಾವ ಕಡೆ ಹೆಚ್ಚಾಗಿ ಡೌನ್ ಸಿಗ್ತದೋ ಅಥವಾ ಮಣ್ಣು ಸವಿತದೋ ಆ ಕಡೆಗೆ ನೀರು ಹರ್ಕೊಂಬರ್ತದೆ. ಅದು ನ್ಯಾಚುರಲ್ ಆಗಿ ಈ ಥರ ಕಾಲುವೆಗಳ ಥರ ಫಾರ್ಮ್ ಆಗ್ತದೆ. ಇಲ್ಲೆಲ್ಲಾದ್ರೂ ಒಂದಾದ್ರೂ ಸಿವಿಲ್ ವರ್ಕ್ ಆಗಿ ಕಟ್ಟಡ ಕಟ್ಟಿ ಒಂದು ಬೇಸ್ಮೆಂಟ್ ಹಾಕಿ, ಏನು ನಾವು ಡ್ರೈನೇಜ್ಗಳನ್ನ ಸಿಟಿಗಳಲ್ಲಿ ನೋಡ್ತಿರೋ ಆ ಥರ ಮಾಡಿದರೆ, ಮ್ಯಾನ್ ಮೇಡ್ ಕಾಲುವೆಗಳನ್ನ ಯಾವ್ದಾರು ಮಾಡಿದರೆ ಅದು ಒತ್ತುವರಿ ಅಂತ ಕರಿತೀವಿ. ಆದರೆ ಅದು ನ್ಯಾಚುರಲ್ ಆಗಿದೆ, ಇದು ನ್ಯಾಚುರಲ್ ಆಗಿದೆ. ನೀರು ಅದು ಸ್ವಲ್ಪ ಅಪ್ಪಿರೋದಕ್ಕಾಗಿ ಅಪ್ಪಿಗೆ ನೀರು ಹತ್ತಕ್ಕಾಗದೆ ವಾಟರ್ ಫ್ಲೋಗೆ ಇದು ಕ್ರಿಯೇಟ್ ಆಗಿರೋದು, ನ್ಯಾಚುರಲಿ ಕ್ರಿಯೇಟ್ ಆಗಿರೋದು. ಸುತ್ತಮುತ್ತಿರೋ ಜನಗಳನ್ನ ಇಲ್ಲೇನೋ ಆಗ್ಬಿಟ್ಟಿದೆ, ಆಗ್ಬಿಟ್ಟಿದೆ ಅಂತ ಮಿಸ್ಲೀಡ್ ಮಾಡೋದಿದೆಯಲ್ಲ, ಅದಕ್ಕಿಂತ ಅಪರಾಧ ಏನು ಇದೆಯಾ? ಮುಗ್ಧ ಜನಗಳನ್ನ ಯಾರೋ ಹೊರಗಡೆ, ಯಾರು ನಾಯ್ಡುಗಳು ಯಾರು ಕರ್ನಾಟಕದಲ್ಲಿ ಹುಟ್ಟೇ ಇಲ್ವಾ? ಕರ್ನಾಟಕದಲ್ಲಿ ಯಾರು ರೆಡ್ಡಿಗಳಿಲ್ವಾ? ಏನೋ ಆಂಧ್ರದಿಂದನೇ ಬರಬೇಕಾ? ಇಲ್ಲಿ ಯಾರು ಕಮ್ಮಗಳು ಯಾರು ಇಲ್ವಾ? ಇಲ್ಲಿ ಹುಟ್ಟಿ ಬೆಳೆದಿದ್ದಾರೆ. ನಮ್ಮ ನಾಯ್ಡು ಅವರು
ಮುಳುಬಾಗ್ಲಲ್ಲಿ ಹುಟ್ಟಿರೋದು. ಏನು ಅಗಲಕೋಟೆ ಜಮೀನಲ್ಲಿ 50 ಎಕರೆ ಆಕ್ರಮಿತ ಶಾಲೆ ಅಂತ ಹೇಳ್ತಾ ಇದ್ದಾರೋ, ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್. ಆ ಜಾಗದ ಬಿಲ್ಡಿಂಗ್ ಇದೆ. ಈ ಬಿಲ್ಡಿಂಗ್ ಸೈಜ್ ಬಂದು 6 ಕಿಂಟಡಿ ಇದೆ. ಒಳಗಡೆ 6 ಕಿಂಟಡಿ ಜಾಗದಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಕುತ್ಕೊಂತ ಇದ್ರು? ಇಡೀ ಕರ್ನಾಟಕದಲ್ಲಿ ಎಲ್ಲಾದ್ರೂ 6ಕ್ಕೆ 8 ಅಡಿ ಜಾಗದಲ್ಲಿ ಶಾಲೆಗಳು ಕಟ್ಟಿರುವಂಥ ಇತಿಹಾಸ ಎಲ್ಲರೂ ಇದೆಯಾ ನೋಡಿ. ಅದಕ್ಕೆಲ್ಲ ಸರ್ಜಾಗಲಿಲ್ಲ, ವಿಂಡೋಸ್ಗೆ ಯಾವುದಕ್ಕೂ ಸರ್ಜಾಗಲಿಲ್ಲ, ಎಲ್ಲೂ ನೇಮ್ ಬೋರ್ಡ್ ಇಲ್ಲ. ಈ ಥರ ಶಾಲೆನ, ಮತ್ತೆ ಇಲ್ಲಿ ಕಿಚನ್ ಇದೆ. 2 ಕಡೆ 2 ರೂಮಲ್ಲಿ 2 ಕಿಚನ್ ಇದೆ. ಇದು ಕೆಲಸ ಮಾಡ್ತಿದ್ದಂಥ ಗೂರ್ಖಗಳಿಗೋಸ್ಕರ ಕಟ್ಟಿರುವಂಥ ಕಟ್ಟಡ ಇದು. ಈ ಕಟ್ಟಡವನ್ನು ಶಾಲೆ ಅಂತ ಹೇಳಿ ತೋರಿಸಿ ಅದಕ್ಕೆ ಯಾರೋ ಒಂದು ಇಬ್ಬರು ಕ್ಯಾಂಡಿಡೇಟ್ಗಳನ್ನ ತಗೊಂಬಂದು ಇದು ಶಾಲೆ ಜಮೀನು ಅಂತ ಏನು ಆರೋಪ ಮಾಡಿದ್ರೆ, ಆ ಕಟ್ಟಡದ ನೈಜತೆ ಇದು. ಯಾವುದಾದ್ರು ಶಾಲೆ ಈ ಥರ ಇರ್ಲಿಕ್ಕೆ ಸಾಧ್ಯನಾ? ಸರ್ಜಾ ಇಲ್ಲದೆ, ನೇಮ್ ಬೋರ್ಡ್ ಇಲ್ಲದೆ, ಏನೋ ಒಂದು ಸಾಕ್ಷ್ಯ ಆಧಾರಗಳೇನೂ ಬೇಕಾಗಲ್ವಾ? ಬನ್ನಿ ಒಳಗಡೆ ನೋಡಿಸಿ. ನೋಡಿ, ಇಷ್ಟೇ ಜಾಗ ಇದೆ. ಇದು ಇಷ್ಟೇ ಆಗಲ್ಲ ಜಾಗದಲ್ಲಿ 8ಕ್ಕೆ 6 ಅಡಿ ಕೂಡ ಬರಲ್ಲ. ಇದು ಹಿಂಗೆ ಒಂದು 6 ಅಡಿ ಬರ್ತದೆ, ಹಿಂಗೊಂದು 6 ಅಡಿ ಬರ್ತದೆ. ಇಲ್ಲೊಂದು ಕಿಚನ್ ಬರ್ತದೆ. ಕರ್ನಾಟಕದಲ್ಲಿ 100 ವರ್ಷಗಳ ಇತಿಹಾಸದ ಯಾವುದೇ ಶಾಲೆಯನ್ನು ತಗೊಳ್ಳಿ, ಈ ಥರ ಕಿಚನ್ ಮಾಡ್ಕೊಂಡು ಈ ಥರ ಒಂದು 6 ಅಡಿಗೆ 6 ಅಡಿ ಜಾಗದಲ್ಲಿ ಶಾಲೆ ಕಟ್ಟಡ ಕಟ್ಟಿರುವಂಥ ಯಾವ್ದಾದ್ರು ಜಾಗ ಇದ್ರೆ ನೋಡಿಸ್ಬೇಕು ಇನ್ನೊಂದು ಶಾಲೆನ ಅಂತ ನಾನು ಮನವಿ ಮಾಡ್ಕೊಂತೀನಿ. ಯಾರ್ಯಾರು ಆರೋಪ ಮಾಡ್ತಾರೆ ಇದು ಸರ್ಕಾರಿ ಶಾಲೆ ಕಟ್ಟಡ ಅಂತ, ಇದು ಶಾಲಾ ಕಟ್ಟಡವೇ ಅನ್ನೋದನ್ನ ಈ ಥರ ಎಲ್ಲಾದ್ರೂ ಇದೆಯೇ ಅನ್ನೋದನ್ನ ಇನ್ನೊಂದು ತೋರಿಸ್ಬೇಕು ಅಂತ ನಾನು ಮನವಿ ಮಾಡ್ಕೊಂತೀನಿ. ಇನ್ನೊಂದು ರೂಮ್ ಇದೆ, ತೋರಿಸ್ತೀನಿ ಬನ್ನಿ. ಏನು ಅಗಲಕೋಟೆಯ ಸ್ವತಂತ್ರ ಹೋರಾಟಗಾರರು ಓದಿರೋ ಶಾಲೆ ನೋಡಿ ಇದೆ. ಇದು 8ಕ್ಕೆ 6 ಜಾಗ ಇದೆ. ಇದು 2ನೇ ಕಿಚನ್. ಇದು ಅಲ್ಲಿ ಒಂದು ಕಿಚನ್ ಇದೆ ನೋಡಿ, ಇಲ್ಲೊಂದು ಕಿಚನ್ ಇದೆ ನೋಡಿ. ಇಲ್ಲಿ ಹೊಗೆಗೂಡು ಇದೆ. ಕಿಚನ್ಗೆ ಆ ಕಾಲದಲ್ಲಿ ಹೊಗೆಗೂಡು ಮಾಡ್ತಿರಲ್ಲ, ಇದು ಹೊಗೆಗೂಡು. ಇದು ಶಾಲೆಯಲ್ಲಿ 2 ರೂಮ್ ಇದೆ. 2 ರೂಮು 6ಕ್ಕೆ 8 ಅಡಿ ಇದೆ. ಆ 2 ರೂಮ್ಗೂ ಸಪ್ರೇಟ್ ಒಲೆ ಇಟ್ಕೊಂಡಿದ್ದಾರೆ. ಶಾಲೆ ಮಕ್ಳಿಗೆ ಯಾರು ಒಲೆ ಇಟ್ಕೊಡ್ತಾರಾ? ಅಡುಗೆ ಮಾಡ್ತಾ ಇದ್ದೀರಾ? ಏನಾದರೂ ಮಾತಾಡೋಕ್ಕೆ ಒಂದು ರೀತಿ ನೀತಿ ಇದೆಯಾ? ಈ ಗೋಡೆಗಳು ಸ್ಟ್ರೆಚ್ ನೋಡಿದ್ರೆ ಗೊತ್ತಾಗಲ್ಲ ಇದು ಶಾಲೆನ ಅಲ್ಲ ಅಂತ. ಏನು ನಾವು ನಿಂತಿದ್ದೀವಿ, ಈ ಕಡೆ ಇದು ಬಂಗಾರಪೇಟೆ, ಈ ಕಡೆ ಮಾಲೂರು ತಾಲೂಕು, ಅದ್ರ ಗಡಿ ಭಾಗದಲ್ಲಿ ಇದ್ದೀವಿ. ಈಗ ಬಂಗಾರಪೇಟೆ ಅವರು ಏನು ಹೇಳ್ತಾ ಇದ್ದಾರೆ, ಈ ಜಮೀನುಗಳ ಮಾಲೀಕರು, ನೀವು ಇಲ್ಲಿ ಹೊರಗಡೆ ಮಾಲೂರು ಜಮೀನುಗಳಿಂದ ಬರುವಂಥ ಎಲ್ಲ ನಕ್ಷೆದಾರಿಗಳನ್ನು ಒತ್ತುವರಿ ಮಾಡ್ಕೊಂಡು ಈಗ ಈ ಜಮೀನುಗಳಿಗೆ ಒಂದು 20 ಅಡಿ ರಸ್ತೆಯನ್ನು ಬಿಟ್ಟು ಹಿಂಗೆ ಮೇನ್ ರೋಡ್ಗೆ ಕನೆಕ್ಟ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಸಂಬಂಧಪಟ್ಟಂಥ ಇಲಾಖೆಗೆ, ಸಕ್ಷಮ ಪ್ರಾಧಿಕಾರಕ್ಕೆ ಅವರು ಮನವಿನ ಕೊಡ್ಬೇಕು. ರೈತರು ಅವರು ಬಂದು ನಮಗೆ ಪಥ ಬದಲಾವಣೆ ಮಾಡಿಕೊಡಿ ಅಂದರೆ ಪಥ ಬದಲಾವಣೆ ಮಾಡಿಕೊಡ್ಬೋದು. ರಸ್ತೆಯಲ್ಲಿ ಇಲ್ಲದೇ ಇರುವಂಥ ರಸ್ತೆ ಬಿಟ್ಕೊಡಿ ಅಂದರೆ ಯಾರು ಬಿಟ್ಕೊಡ್ತಾರೆ? ಆ ಕಾರಣಕ್ಕೆ ರಾತ್ರೋರಾತ್ರಿ ನೋಡಿ ಗೂಂಡಾಗಳನ್ನ ಕಳಿಸಿ ನೋಡಿ ಎಲ್ಲ ಕಟ್ ಮಾಡಿರೋದು. ಇದೆಲ್ಲ ಕಟ್ ಮಾಡಿ ನೀಟಾಗಿ ಕಾಣಿಸುತ್ತೆ ನೋಡಿ. ಇದೆಲ್ಲ ಕಟ್ ಮಾಡಿದೆ. ಈಗ ಸುಮಾರು 1 ಕಿಲೋಮೀಟರ್ ಜಾಗವನ್ನು ಕಟ್ ಮಾಡಿದ್ದಾರೆ. ಅದನ್ನು ದೂರ ಕೊಡದೆ ಇನ್ನೇನು ಮಾಡ್ತಾರೆ? ಬೇರೆ ಯಾರೋ ಗೂಂಡಾಗಳಾಗಿದ್ರೆ ಅದು ಅವ್ರನ್ನ ಹೊಡೆಯೋದು, ಬಡಿಯೋದು, ಕರ್ಕೊಂಬರೋದು ಮಾಡ್ತಾರೆ. ಕಾನೂನು ಮೇಲೆ ಗೌರವ ಇರೋದಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ದೂರ ಕೊಟ್ಟು ಮಾಡಿದ್ದಾರೆ ನೋಡಿ. ಇದೆಲ್ಲ ಕಟ್ ಮಾಡಿದ್ದಾರೆ ನೋಡಿ, ಫುಲ್ ರಸ್ತೆ ಮಾಡಿದ್ದಾರೆ. ಇಲ್ಲೇನು ಕಾಣಿಸ್ತಿದೆ ರಸ್ತೆ, ಇದು 20 ಅಡಿ ರಸ್ತೆ. ಈ 20 ಅಡಿ ರಸ್ತೆಯನ್ನು ಮೊದಲು ಈ ಜಮೀನಿನ ಭೂ ಮಾಲೀಕರು ಬಳಸ್ತಾ ಇದ್ದಂಥ ರಸ್ತೆ. ಈಗೇನು ಕಾಲ್ದಾರಿಗಳೆಲ್ಲ ಕ್ಲೋಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಕಾಲ್ದಾರಿಗಳು ಮನುಷ್ಯ ಅವಾಗ ಬರಿಗಾಲಲ್ಲಿ ಯಾವುದೇ ವೆಹಿಕಲ್ಸ್, 2 ವೀಲರ್ಗಳು ಏನು ಇಲ್ದಿದೆ ಬರಿಗಾಲಲ್ಲಿ ಓಡಾಡ್ದಂಥ ರಸ್ತೆಗಳು. ಯಾವಾಗ ಜನಗಳ ಹತ್ರ ವೆಹಿಕಲ್ಸು, ಕಾರು, ಟ್ಯಾಕ್ಟ್ರಿ, 2 ವೀಲರ್ ಎಲ್ಲ ಬಂತು, ಅವಾಗ ಅವರು ಓನರ್ಸ್ ಯಾವ ರಸ್ತೆನ ಬಳಸ್ತಿದ್ರು ಅದೇ ರಸ್ತೆನ ಇದನ್ನು ಬಳಸ್ತಾ ಇದ್ರು. ಇದು ಸುಮಾರು 20-22 ಅಡಿ ಇರುವಂಥ ರಸ್ತೆ ಇದು. ಆಗ ಜನ ವೆಹಿಕಲ್ಸ್ನ ಬಳಸ್ಕೊಂಡು ಈ ದೊಡ್ಡ ರಸ್ತೆಯಲ್ಲಿ ಓಡಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಾಲ್ದಾರಿಯಲ್ಲಿ ಓಡಾಡೋದನ್ನ ಬಿಟ್ಬಿಟ್ರು. ಅವಾಗ ಆಟೋಮೆಟಿಕ್ ಆಗಿ ಅದು ಗಿಡಗಳು ಬೆಳ್ಕೊಂಡು ಆ ರಸ್ತೆ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗಿದೆ. ಈಗ ಏನು ಮಾಡ್ತಿದ್ದಾರೆ, ಅದೆಲ್ಲ ಎನ್ಕ್ರೋಚ್ಮೆಂಟ್ ಆಗ್ಬಿಟ್ಟಿದೆ, ಅದನ್ನೆಲ್ಲ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಇವಾಗ ಏನು ಆರೋಪ ಮಾಡ್ತಿದ್ದಾರೆ. ಹಾಗಾದ್ರೆ ಈಗ ಅಧಿಕಾರಿಗಳು ಅದನ್ನೇ 8 ಅಡಿ ರಸ್ತೆ ಬಿಟ್ಕೊಡ್ರೆ ಇದನ್ನ ಕ್ಲೋಸ್ ಮಾಡ್ತಾರೆ. ನೋಡಿಸ್ರಿ, ಈ ಜಾಗನ ಕಂಪ್ಲೀಟ್ ಈ ರಸ್ತೆನ ಕ್ಲೋಸ್ ಮಾಡ್ತಾರೆ. ಇದು ಪ್ರೈವೇಟ್ ಜಾಗ ಅಲ್ವಾ, 20 ಅಡಿ ಜಾಗ ಬಿಟ್ಕೊಟ್ಟಿದ್ದಾರೆ. ಇಲ್ಲಿ 8 ಅಡಿ ಜಾಗದಲ್ಲಿ ಅದು ಎನ್ಕ್ರೋಚ್ ಮಾಡಿರೋದಲ್ಲ, ಜನ ಓಡಾಡದೆ ಗಿಡಗಳು ಬೆಳ್ಕೊಂಡಿರೋ ಜಾಗನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಸುಳ್ಳು ಆರೋಪ ಮಾಡ್ತಿರೋದು. ಇದು ಆಕ್ಚುಲಿ ಜನ ಓಡಾಡ್ತಿರೋ ಜಾಗ. ಈಗ ಇಲ್ಲೇನು ಇಲ್ಲಿ ನೋಡ್ತಾ ಇರಿ, ಇಲ್ಲಿ ಕತ್ತಾಳಿ ಕಲ್ಲಿದೆ. ಅಲ್ಲಿ ಮೊನ್ನೆ ಆರೋಪ ಮಾಡ್ದಲೇ ಏನಿತ್ತು, ಕತ್ತಾಳಿ ಕಳ್ಳಿಯನ್ನ ನಾವು ಯಾರು ತಂದಾಕಕ್ಕಾಗಲ್ಲ, ಅದು ಆಟೋಮೆಟಿಕ್ ಬೆಳೀತದೆ, ಫಸ್ಟಿಂದಾನು ಗಡಿ ಭಾಗ ಅದೇ ಇರ್ತದೆ ಅಂತ ಆರೋಪ ಮಾಡಿದ್ರು. ಕಾಂಪೌಂಡ್ ವ್ಯವಸ್ಥೆ ಎಲ್ಲ ಇಲ್ದಿದ್ದಾಗ ಹೌದು ಕತ್ತಾಳಿ ಗಿಡ, ಮುಳ್ಳಾರಿ ಗಿಡಗಳನ್ನ ನಾವು ಕಾಂಪೌಂಡ್ಗೋಸ್ಕರ ಬಳಸ್ಕೊಂಡು ಸತ್ಯ. ಕತ್ತಾಳಿ ಗಿಡದ ಹತ್ರನೇ ಬೌಂಡ್ರಿ ಇರೋದಾದ್ರೆ ನೋಡಿ, ಬಂದು ಸರ್ವೆ ಮಾಡಿದಾಗ ಮಾರ್ಕ್ನ ಇಲ್ಲಿ ಮಾಡಿದ್ದಾರೆ, ಹಂಗಾರೆ ಕಾಂಪೌಂಡ್ ಕರೆಕ್ಟಾಗಿ ಹಾಕಿದ್ದಾರೆ ಅಂತ ಅರ್ಥ ಅಲ್ವಾ? ಅವಾಗ ಅಂದಾಜಾಗಿ ಅಲ್ಲಿ ಹಾಕೊಂಡಿರ್ತಾರೆ. ಎಷ್ಟೋ ಜಮೀನುಗಳಲ್ಲಿ ಒಂದು ಸ್ವಲ್ಪ ಹೆಚ್ಚಾಗಿ ಹಾಕೊಂಡಿರ್ತಾರೆ, ಒಂದು ಸ್ವಲ್ಪ ಕಡಿಮೆನೂ ಹಾಕೊಂಡಿರ್ತಾರೆ. ಯಾವುದೋ ಆ ಕಾಲದಲ್ಲಿ. ಹಂಗಾಗಿ ನೋಡಿ, ಕತ್ತಾಳಿ ಎಲ್ಲಿದೆಯೋ ಅಲ್ಲಿಗೆ ಬೌಂಡ್ರಿ ಇತ್ತು ಅಂತ ಅದು ಸುಳ್ಳು ಅಂತ ಆಯ್ತಾ? ಹಂಗಾರೆ ಇಲ್ಲಿಗೆ ಅಧಿಕಾರಿಗಳೇ ತಂದು ಇಲ್ಲಿ ಹಾಕಿದಾರಲ್ಲ. ನೀವು ನೋಡಿ, ಇದು ಸುಮಾರು ಸುತ್ತ ನೋಡಿ ಒಂದು 8 ಕಿಲೋಮೀಟ್ರು ಎಲ್ಲ ಕೂಡ ಎಲ್ಲಿ ಕಾಂಪೌಂಡನ್ನು ಫಿಕ್ಸ್ ಮಾಡಲಾಗಿದೆ ಅಲ್ಲಿಗೆ ಸರ್ಕಾರಿ ಅಧಿಕಾರಿಗಳು ಗಡಿ ಕೊಡೋಕೆ ಫಿಕ್ಸ್ ಮಾಡಿದ್ದಾರೆ. ಹಾಗಾದ್ರೆ ಯಥಾಸ್ಥಿತಿ ಕಾಂಪೌಂಡ್ ಎಲ್ಲ ಹಾಕಿದಾರೋ, ಸರ್ವೆ ಕಲ್ಲು ಕೂಡ ಹದ್ದುಬಸ್ತಿ ಅಲ್ಲಿಗೆ ಹಾಕಿದ್ದಾರೆ ಅಂದರೆ ಈ ಕಾಂಪೌಂಡ್ ಏನಾಕಿದೆ ಅದು ಎನ್ಕ್ರೋಚ್ಮೆಂಟ್ ಅಲ್ಲ, ಒತ್ತುವರಿ ಅಲ್ಲ, ಸರಿ ಇದೆ ಅಂತ ಅರ್ಥ. ನೋಡಿ, ಇಲ್ಲೇನು ಇದು ನಕ್ಷೆ ಜಾಗ, ಇಲ್ಲಿ ಜಾಗ ಬಿಟ್ಟಿದೆ. ಇದು ದಿನಗುಟ್ಟಳಿಗೆ ಹೋಗೋ ಜಾಗ.
ಇದು ಸರ್ವೆ ನಂಬರ್ 19 ಬರ್ತದೆ. ಎಲ್ಲೂ ಕೂಡ ಎನ್ಕ್ರೋಚ್ಮೆಂಟ್ ಆಗಿಲ್ಲ. ಇದು ನೋಡಿ, ಈ ಕಾಲ್ದಾರಿ ಏನಿದೆ, ಕಾಲ್ದಾರಿಗೆ ಆಗ್ಬೇಕಾದಂತ 8 ಅಡಿ ಜಾಗವನ್ನ ಇಲ್ಲಿ ಬಿಟ್ಕೊಳ್ಳಲಾಗಿದೆ. ಇದು ಬಿಟ್ಟು ಇದರ ಪಕ್ಕದಲ್ಲಿ ಕೂಡ ಬಂಗಾರಪೇಟೆ ಜನ ಓಡಾಡ್ಲಿಕ್ಕೆ ಒಂದು ಆಲ್ಟರ್ನೇಟ್ ಜಾಗನ ಬಿಟ್ಟಿದ್ರಿ. ಬನ್ನಿ ನೋಡಿ, ಇಲ್ಲಿ ನೋಡಿ ಸುಮಾರು 20 ಅಡಿ ಜಾಗ ಇದೆ. ಇದು ಯಾವುದು ಕೂಡ ನಕಾಶೆಯಲ್ಲಿ ಇಲ್ಲದೆ ಇರುವಂತ ಜಾಗ. ನಕಾಶೆ ಜಾಗ ಅಲ್ಲಿದೆ, ಅಲ್ಲಿ ಬಿಟ್ಟಿದೀವಿ. ಆದ್ರೂ ಕೂಡ ಜನ ಓಡಾಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ನೋಡಿ, ಇಲ್ಲೊಂದು CC ಕ್ಯಾಮ್ರಾ ಹಾಕೈತೆ. ಜನ ಓಡಾಡ್ಕೊಳ್ಳಿ ಅನ್ನೋ ಒಂದೇ ಒಂದು ದೃಷ್ಟಿಕೋನದಿಂದ ಈ 20 ಅಡಿ ಜಾಗವನ್ನ ಊರ್ ಜನಕ್ಕೋಸ್ಕರ ಇಲ್ಲಿ ಬಿಟ್ಕೊಡಲಾಗಿದೆ. ಏನಿದು ದಿನಗುಟ್ಟಳ್ಳಿ ಜಾಗ ನಾವು ಬಿಟ್ಟಿದೀವಿ. ಇಲ್ಲಿಂದ ಕೆಂಸಂದ್ರ ಕೆರೆವರೆಗೂ ಎಲ್ಲೂ ಕೂಡ ಕಾಂಪೌಂಡ್ ಹಾಕಿಲ್ಲ. ಅವ್ರೇನ್ ಹೇಳ್ತಿದ್ದಾರೆ, ಕೆರೆಗಳನ್ನೆಲ್ಲ ಫುಲ್ ಒತ್ತುವರಿ ಮಾಡ್ಕೊಂಡು ಸಂಪೂರ್ಣವಾಗಿ ಮುಚ್ಚಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಎಲ್ಲೂ ಕೂಡ ನಾವು ಕ್ಲೋಸ್ ಮಾಡಿಲ್ಲ, ಎಲ್ಲೂ ಕೂಡ ಕಲ್ಲು ಹಾಕ್ಲೇ ಇಲ್ಲ. ಇಲ್ಲಿ ಆ ಕಡೆ ದಿನಗುಟ್ಟಳ್ಳಿ ಗ್ರಾಮ, ಇದು ಗುಟ್ಟಳ್ಳಿ ಕೆರೆ ನೋಡಿ ಇಲ್ಲಿ ಮಾಡಿದ್ದಾರೆ, ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದಾರೆ. ಎಲ್ಲಾದ್ರೂ ಕಾಂಪೌಂಡ್ ಇದೆಯಾ ನೋಡ್ರಿ, ಎಲ್ಲೂ ಕೂಡ ಕಾಂಪೌಂಡ್ ಹಾಕಿಲ್ಲ. ಅಂದ್ರೆ ಇಲ್ಲಿ ಮಾರ್ಕ್ ಮಾಡಿದ್ದಾರೆ, ಮಾರ್ಕ್ ಕಡೆ ಇನ್ನೂ ಅದು ಒಳಗೂ ಬರ್ಬೋದಿತ್ತು ಅಥವಾ ಹೊರಗಡೆನೂ ಬರ್ಬೋದಿತ್ತು. ಬಟ್ ಆದ್ರೆ ಮಾರ್ಕ್ ಇಲ್ಲಿ ಮಾಡಿದ್ದಾರೆ. ಎಲ್ಲೂ ಕೂಡ ನಾವು ಅದನ್ನ ಕ್ಲೋಸ್ ಮಾಡುವಂತ ಕೆಲಸ ಎಲ್ಲೂ ಕೂಡ ಎನ್ಕ್ರೋಚ್ಮೆಂಟ್ಸ್ ಅಲ್ಲ. ಎನ್ಕ್ರೋಚ್ಮೆಂಟ್ಸ್ ಹಾಳಾಗೋಗ್ಲಿ, ಕನಿಷ್ಠ ಕಾಂಪೌಂಡ್ ಕೂಡ ಹಾಕಿಲ್ಲ. ಈ ಕಡೆ ಎಲ್ಲ ಫುಲ್ ಫ್ರೀ ಇದೆ. ನಾವೀಗ ನಿಂತಿರೋ ಜಾಗ ಬಂದು ಸರ್ವೆ ನಂಬರ್ 66. ಈ ಕಡೆ ಕೆರೆ ಇದೆ, ಈ ಕಡೆ ಖಾಸಗಿ ಸೊತ್ತು, ಅಗಲಕೋಟೆ ಖಾಸಗಿ ಸೊತ್ತಿದೆ. ಈ 66 ಸರ್ವೆ ನಂಬರ್ ವಾಟರ್ ಬೆಲ್ಟ್. ಇದೇನಿದೆ ನೀರು ಮುಳುಗಡೆ ಪ್ರದೇಶ ಏನಿದೆ, ಇದನ್ನ ಮುಚ್ಚಾಕಿದ್ದಾರೆ, ಅದನ್ನ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ನೋಡಿ, ಇದು ಪೂರ್ತಿ ಇದೊಂದು ಹ್ಯಾಂಗಲ್ ಅಲ್ಲಿ ಒಂಥರ ಹಾವ್ ಶೇಪ್ ಅಲ್ಲಿ ಇದು ಹ್ಯಾಂಗಲ್ ಅಲ್ಲಿ ಹೋಗುತ್ತೆ ನೀರು. ಸರ್ವೆ ನಂಬರ್ 66, ಈ ಕಡೆ 21. 66 ಸರ್ಕಾರಿ ಜಮೀನ್ ಅಂತಿದೆ, ಸರ್ಕಾರ ದಾಖಲಾತಿಗಳಿದೆ. ಅದು ನೀರು ಮುಳುಗಡೆ ಪ್ರದೇಶ. ಅದನ್ನ ಯಾರು ಕಾಂಪೌಂಡ್ ಹಾಕೊಂಡಿಲ್ಲ, ಮುಚ್ಕೊಂಡಿಲ್ಲ, ಅದು ಕ್ಲಿಯರ್ ಆಗಿದೆ. ಇದೊಂಥರ ಟ್ರಯಾಂಗಲ್ ಅಲ್ಲಿ ಹೋಗ್ತದೆ. ಟ್ರಯಾಂಗಲ್ ಹೋಗೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಹೆಂಗೆ ಅಂತ ನೋಡಿ, ಇಲ್ಲೊಂದು ಮಾರ್ಕ್ ಮಾಡಿದ್ರೆ ಅಲ್ಲಿ ಮಾರ್ಕ್ ಮಾಡಿದ್ರೆ ಹಿಂಗ್ ಹೋಗಿ ಹಿಂಗ್ ಬರೋದ್ರಿಂದ ಈ ಜಾಗ ಪೂರ್ತಿ ಖಾಲಿ ಇದೆ. ನೋಡ್ರಿ, ಇಲ್ಲಿ ಯಾವ ಕಾಂಪೌಂಡೇ ಇಲ್ಲ. ಫಸ್ಟ್ ಆಫ್ ಆಲ್ ಈ ಕೆರೆಗಳ ಹತ್ರ ಇಲ್ಲೆಲ್ಲಾದ್ರೂ ಕೂಡ ನೀರು ಮುಳುಗಡೆ ಪ್ರದೇಶದಲ್ಲಿ ಎಲ್ಲೂ ಕೂಡ ಕಾಂಪೌಂಡ್ ಇಲ್ಲ. ಈಗ ನೀವು ನೋಡ್ತಾ ಇರಿ, ಈ ಕಡೆ ಇರೋದು ದೊಡ್ಡ ಕೆರೆ, ಈ ಎಡಭಾಗದಲ್ಲಿರೋ ಜಾಗ ಇದು ನಮ್ಮ ಗಂಗಾಧರವರ ಜಮೀನು. ಎಲ್ಲೂ ಕೂಡ ಇದನ್ನ ಕಾಂಪೌಂಡ್ ಹಾಕೊಂಡಿಲ್ಲ, ಕೂಚ ಹಾಕೊಂಡಿಲ್ಲ, ಎಲ್ಲೂ ಕೂಡ ತಂತಿ ಬೇಲಿಯನ್ನ ಹಾಕೊಂಡಿಲ್ಲ. ಇದೆಲ್ಲ ಕ್ಲಿಯರ್ ಆಗಿ ಬಿಟ್ಟಿದ್ದಾರೆ. ಇವ್ರೇನ್ ಹೇಳ್ತಾ ಇದ್ದಾರೆ, 30 ಎಕರೆ ಕೆರೆನ ತಿಂದಿದ್ದೀರಿ ಅಂತ ಅವ್ರು ಹೇಳ್ತಾ ಇರೋದು ಇದೇ ಜಾಗ. ಈ ಕೆರೆಯಲ್ಲಿ ಲೇಕ್ ವ್ಯೂ ಅಂತ ಅಪಾರ್ಟ್ಮೆಂಟ್ ಕಟ್ಟಿ ನಾವು ನೋಡಿ ಎಲ್ಲರಿಗೂ ಮಾರಕ್ಕೆ ಕಡೆ ನೋಡಿಸಿ ಸರ್. ಇದು ಲೇಕ್ ವ್ಯೂ ಅಪಾರ್ಟ್ಮೆಂಟ್. ಇಲ್ಲಿ ಏನು ನೋಡಿಸ್ತಾ ಇರಿ, ಇದು 30 ಅಪ್ಟೇರ್ ಲೇಕ್ ವ್ಯೂ ಅಪಾರ್ಟ್ಮೆಂಟ್. ಇದನ್ನೇ ಮಾರಾಕಿರೋದು. ನೀವು ಇದು ಮೈನ್ ರೋಡ್ ಇದೆ. ಇದು ಇಲ್ಲಿಂದ ಈ ತರ ಇದೆ, ಒಳಗೆ ಬರ್ತದೆ. ಸರ್ವೆ ನಂಬರ್ 50. ಈ ಸರ್ವೆ ನಂಬರ್ 50 ಈ ದಾರಿ ಏನಿದೆ, ಈ ಕಡೆ ಕೆಂಸಂದ್ರ ಗ್ರಾಮಗಳ ಸರ್ವೆ ನಂಬರ್ಗಳು ದಾರಿ, ಈ ಕಡೆ ರಾಮನಾಯಕನಹಳ್ಳಿ ಬಂಗಾರಪೇಟೆ ತಾಲೂಕು ರಾಮನಾಯಕನಹಳ್ಳಿ ದಾರಿಗೂ ಇದು ರೈತರು ಓಡಾಡ್ಕೊಳ್ಳಕ್ಕೆ, ಜಮೀನುಗಳಿಗೆ ಕೃಷಿ ಮಾಡ್ಕೊಳ್ಳಕ್ಕೆ ಹೋಗಿರುವಂಥ ಜಮೀನು ಬಿಟ್ಟಿರೋದಿದೆ. ಸೊ ನಮ್ಮವರ ಜಾಗದಲ್ಲಿ ಇದನ್ನ 50 ಸರ್ವೆ ನಂಬರ್ ಅಲ್ಲಿ ಇದನ್ನ ಜಾಗ ಬಿಟ್ಟಿದ್ದಾರೆ. ಇದು ಸ್ಕೆಚ್ ಪ್ರಕಾರ ಹೇಳಿದ್ರೆ ಬಂಡಿದಾರಿ ಆ ಕಡೆ ಬರ್ತದೆ, 50 ಹಿಂದ್ಗಡೆ ಆ ಕಡೆ ಬಂಗಾರಪೇಟೆ ಗಡಿ ಭಾಗದಲ್ಲಿ ಆ ಕಡೆ ಬರ್ತದೆ. ಈ ಜಮೀನಲ್ಲಿ ಎಲ್ಲೂ ಒತ್ತುವರಿನೇ ಇಲ್ಲ. ಆ ಬಂಡಿದಾರಿ ಒತ್ತುವರಿ ಏನಿದೆ ಅದು ಬೇರೆ ಖಾಸಗಿಯವರು, ಯಾರೋ ಬಂಗಾರಪೇಟೆ ಜಮೀನವರು ಯಾರಿದ್ದಾರೆ ರಾಮನಾಯಕನಹಳ್ಳಿಯವರು, ಆ ಕಡೆಯವರು ಒತ್ತುವರಿ ಮಾಡ್ಕೊಂಡಿರೋ ಜಾಗ ಬಿಟ್ರೆ ಈ ಮಾಲೂರು ಸರ್ವೆ ನಂಬರ್ಗಳಲ್ಲಿ ಎಲ್ಲೂ ಕೂಡ ಒತ್ತುವರಿ ಇಲ್ಲ. ನಾವು ಹೇಳೋದೇನೆಂದ್ರೆ, ಈ ಜಮೀನುಗಳನ್ನು ಕನ್ವರ್ಷನ್ ಮಾಡೋಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ನನಗೆ ಗೊತ್ತಿದೆ. ರಾಜಕಾಲುವೆಗಳು ಇರ್ತವೆ, ಕೆರೆಗಳು ಇರ್ತವೆ, ಕಾಲ್ದಾರಿಗಳು ಇರ್ತವೆ. ಆ ಜಮೀನು ಮಾಲೀಕರು, ಹಿಂದಿನ ಮಾಲೀಕರು ಹೇಗೆ ಮಾರಿದಾರೋ ಅದೇ ಯಥಾಸ್ಥಿತಿಯಲ್ಲಿ ಈಗ ಜಮೀನು ಹಂಗಿದೆ. ನಾಳೆ ಬೆಳಗ್ಗೆ ಏನಾದ್ರು ಡೆವಲಪ್ಮೆಂಟ್ಸ್ ಆದರೆ ಆ ಸಣ್ಣ ಪುಟ್ಟ ಕಾಲ್ದಾರಿಗಳನ್ನ, ರಾಜಕಾಲುವೆಗಳನ್ನ ತೆಗೆದು ಅಗಲ ಮಾಡಿ ಅದನ್ನ ಉಳಿಸುವಂತ ಕೆಲಸ ಮಾಡಿದಾಗ ನೋಡಿದ್ರೆ ಆ ಒತ್ತುವರಿ ತೆರವುಗೊಳಿಸಿದೀವಿ, ನಾವು ಮಾಡಿದೀವಿ ಅನ್ನೋದು ಹೇಳೋದು ಬೇಕಾಗಿಲ್ಲ. ಸಣ್ಣ ಪುಟ್ಟ ಆದಂತ ಒಂದು ಸರ್ಕಾರಿ ಜಮೀನು ಇದ್ದಿರ್ತದೆ, ಹಂಗೇನೋ ಇದ್ರೆ ಬಿಟ್ಕೊಡ್ತಾರೆ. ಅದು ಇರೋದೆಲ್ಲಿ, ಕಾಂಪೌಂಡಿಂದ ಒಳಗಡೆ ಅಲ್ಲ, ಕಾಂಪೌಂಡಿಂದ ಹೊರಗಡೆ. ಎಲ್ಲೂ ಕೂಡ ಆ ಕಡೆ ಎರಡು ಭಾಗದಲ್ಲೂ ಕೂಡ ಕೆರೆ ಕಡೆ ಇರ್ಬೋದು ಅಥವಾ ವಾಟರ್ ಬೆಲ್ಟ್ ಅಂತ ಏನು ಕರಿತೀವಿ ನಾವು, ಅವೆಲ್ಲೂ ಕೂಡ ನಾವು ಕಾಂಪೌಂಡ್ ಆಗದಿರೋದ ಕಾರಣ ಅದು ಒತ್ತುವರಿ ಅನ್ನೋ ಮಾತನ್ನ ಬರೋದೇ ಇಲ್ಲ. ಧನ್ಯವಾದಗಳು.